ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ 27-30 ವರ್ಷ ಆದಂಥ ರಾಜಕೀಯದ ಅನುಭವಗಳು, ನಮ್ಮ ಪಕ್ಷದಲ್ಲಿ ಇದ್ದಂಥ ಭಾಳ ಜನ ಬೆಳೆದವರು ಏನೇನು ತೀರ್ಮಾನಗಳು ಮಾಡ್ಕೊಂಡು ಹೋಗಿದ್ರು, ಅವರವರ ಭಾವನೆಗಳು ಏನೇನಿದೆ ಅದೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ಲೇಷಣೆ ಕಾಂಗ್ರೆಸ್ನಲ್ಲಿ ಚರ್ಚೆ ಮಾಡಲ್ಲ. ಆ ಒಂದು ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನು ತೀರ್ಮಾನಗಳನ್ನು ತೆಗೆದುಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂಥ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಆ ವಿಷಯದಲ್ಲಿ ನಮ್ಮ ಪಕ್ಷದ ಬಾಗಿಲು ತೆಗೆಯೋದೇನು, ನಾನು ಕೆಲವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಲೆಕ್ಕ, ಯಾರ್ಯಾರು ಎಷ್ಟರ ಮಟ್ಟಿಗೆ ಭಾಳ ಹೃದಯದಿಂದ ನಮಗೊಂದು ಮಂಡ್ಯಗೆ ಅನುಕೂಲ ಆಗ್ತಕ್ಕಂಥ ಕಾರ್ಖಾನೆ ಬರಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಯಾರ್ಯಾರಲ್ಲಿ ಏನೇನಿದೆ ಅನ್ನೋದು ಗೊತ್ತು ನನಗೆ. ಆ ಹೇಳಿಕೆಗಳನ್ನೆಲ್ಲ ಗಮನಿಸಿದ್ದೇನೆ. ಆದರೆ ನಾನು ಸಣ್ಣತನಕ್ಕೆ ಇಳಿಯಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮಂತ್ರಿಗಳು ಸಹ ಬೆಂಗಳೂರು ಸುತ್ತಮುತ್ತವೇ ಮಾಡಿದ್ರು ಒಳ್ಳೇದಲ್ವಾ ಅಂತಕ್ಕಂಥದ್ದನ್ನು ಅವರು ಏನು ಹಲವಾರು ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಭಾವನೆಗಳಿದೆ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ರು. ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ, ಬೆಂಗಳೂರು ಸುತ್ತಮುತ್ತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಯಾವೊಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಬೆಳೆದಿದೆ. ಇವತ್ತು ನಾನು ಕರ್ನಾಟಕಕ್ಕೆ ಈ ಒಂದು ARI ಸಂಸ್ಥೆಯ ಮುಖಾಂತರ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು, ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಒಂದು ಮಂಡ್ಯ ಜಿಲ್ಲೆಯ ಜನತೆಯ ಋಣ ತೀರಿಸ್ಬೇಕು. ನನಗೆ ಇಡೀ ಕರ್ನಾಟಕ ಒಂದೇ. ನಾನು ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಾನಿವತ್ತು ಮಂತ್ರಿಗಳಿಗೂ ಹೇಳಿದ್ದೇನೆ, ನೀವು ಸಹಕಾರ ಕೊಡಿ. ಇವತ್ತು ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೈಗಾರಿಕೆಗಳನ್ನು ತರ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ಇದನ್ನು ಮಂತ್ರಿಗಳಿಗೂ ನಾನು ಮನವಿ ಮಾಡಿದ್ದೇನೆ. ಯಾರೂ ಅನ್ಯತಾ ಭಾವಿಸೋದಬೇಕಾಗಿಲ್ಲ. ಇಲ್ಲಿ 2-3 ಜಾಗಗಳನ್ನು ನೋಡಿದ್ದೇವೆ. ಆ 2-3 ಜಾಗಗಳನ್ನೇನು ನೋಡಿದ್ದೇವೆ, ಅಲ್ಲಿ ಕೆಲವು ಲಿಮಿಟೆಡ್ ಲ್ಯಾಂಡ್ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಇದಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಸುಮ್ಮನೆ ಯಾರಿಗೋ ಖುಷಿ ಕೊಡಲಿಕ್ಕೆ, ಮೆಚ್ಚಿಸ್ಲಿಕ್ಕಾಗಿ ಕೈ ಹಾಕಿರ್ತಕ್ಕಂಥದ್ದಲ್ಲ. ಇದು ಮುಂದಿನ ದಿನಗಳಲ್ಲಿ ಹಲವಾರು ನೂರಾರು ವರ್ಷಗಳು ಒಂದು ಬಡ ಕುಟುಂಬಗಳ ವಿದ್ಯಾವಂತ ಯುವಕರಿಗೆ ಒಂದು ಬದುಕಿಗೆ ದಾರಿ ಆಗಬೇಕು. ನನಗೆ ಆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ನಾವು ಈಗಾಗಲೇ 500 ಎಕರೆಯ ಒಂದು ಪ್ರದೇಶ ಎಲ್ಲಿ ಸಿಗಬಹುದು, ಮೂಲಭೂತ ಸೌಕರ್ಯಗಳು ಎಲ್ಲಿ ದೊರಕಬಹುದು, ಕೊಡ್ಲಿಕ್ಕೆ ಸಾಧ್ಯ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇನ್ನೊಂದು ವಾರದಲ್ಲಿ, ಯಾಕೆಂದರೆ ಈ ತಿಂಗಳು 30ನೇ ತಾರೀಕಿನ ಒಳಗೆ ಜಾಗದ ಸಮಸ್ಯೆ ನನಗೆ ಬಗೆಹರಿಬೇಕು. ಮೇ ತಿಂಗಳಿನಲ್ಲಿ ಫೌಂಡೇಶನ್ ಹಾಕಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಕೇಂದ್ರದ ಕ್ಯಾಬಿನೆಟ್ನಲ್ಲೂ ಅಪ್ರೂವಲ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ರೀತಿಯ ನಮ್ಮ ಇಲಾಖೆಯಿಂದ ಸಿದ್ಧತೆಗಳನ್ನೇನು ಮಾಡಿ ಇನ್ನೊಂದು 8 ದಿವಸದಲ್ಲಿ ಇವತ್ತು ಆ ಒಂದು ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ನನಗೆ ಮೊದಲನೆಯ ಆದ್ಯತೆ ಇವತ್ತು ಮಂಡ್ಯದಲ್ಲಿ ಆ ಜನತೆ ಹೋದಂಥ ಪ್ರತಿಯೊಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇಲ್ಲ ನಾವೇನು ನಿರೀಕ್ಷೆ ಇಟ್ಟಿದ್ದು ಒಂದು ಕಾರ್ಖಾನೆ ಬೇಕು ನಮಗೆ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಏನು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ಕಾರ್ಖಾನೆಯನ್ನು ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.